ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಹೇರ್ ರೊಟೀನ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಹೇರ್ ಉದ್ದವಾಗಿ ಮತ್ತು ದಪ್ಪವಾಗಿ ಬರೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ ಮತ್ತು ಏನೇನೋ ಹೋಮ್ ರೆಮಿಡಿ ನಾನು ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬರೀ ಎರಡೆರಡು ಕಂಟೆಂಟ್ ಇದ್ದರೆ ಸಾಕು. ಸೊ ಅದರಿಂದ ನಾವು ಒಂದು ಒಳ್ಳೆ ಹೋಮ್ ರೆಮಿಡಿನ ರೆಡಿ ಮಾಡಿಕೊಂಡು ಉದ್ದವಾಗಿರೋ ಮತ್ತು ದಪ್ಪವಾಗಿ ದಟ್ಟವಾಗಿರೋ ಒಂದು ಕೂದಲನ್ನು ತೊಗೋಬೋದು. ಸೊ ಹಾಗಾಗಿ ನಾನು ಏನನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು ನಮಗೆ ತೋರಿಸ್ತಾಯಿದ್ದೀನಿ. ಸೊ ಜಸ್ಟ್ ಏನಿಲ್ಲ, ಈ ಥರ ಸೀಡ್ಸ್ ಅಗಸೆ ಬೀಜ ಅಂತ ಇರುತ್ತಲ್ವ. ಸೊ ಅಗಸೆ ಬೀಜ ಸೀಡ್ಸು, ಈ ಅಗಸೆ ಬೀಜ ಸೀಡ್ಸು ಮತ್ತು ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಇದ್ದರೆ ಸಾಕು, ನಾವು ತಿಕ್ಕಾಗಿ ಮತ್ತು ಉದ್ದವಾಗಿರೋ ಕೂದಲನ್ನು ಪಡ್ಕೋಬೋದು. ಸೊ ಹಾಗಾಗಿ ನಾನು ವೀಕ್ಲಿ ಒನ್ಸು ಅವಾಗವಾಗ ಅದನ್ನ ಅಪ್ಲೈ ಮಾಡ್ತಿರ್ತೀನಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಜೆಲ್ ಥರ ಇರುತ್ತೆ. ಅದು ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಯಾವಾಗ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇದರಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಅಗಸೆ ಬೀಜದಿಂದ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ದಪ್ಪವಾಗಿ ಉದ್ದವಾಗಿರುತ್ತೆ. ಸೊ ಹಾಗಾಗಿ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಏನಂದರೆ, ಅಗಸೆ ಬೀಜದಲ್ಲಿ ಒಮೆಗಾ 3 ಇರುತ್ತೆ. ಒಮೆಗಾ 3ಇಂದ ಏನಂದರೆ ಕೂದಲು ಉದುರೋದನ್ನು ಕಮ್ಮಿ ಮಾಡುತ್ತೆ. ಹಾಗೆ ವಿಟಮಿನ್ ಬಿ ಇರುತ್ತೆ. ಇವು ಸದೃಢವಾಗಿ ಮತ್ತು ಆರೋಗ್ಯಕರವಾದ ಕೂದಲಿಗೆ ಅದು ಸಪೋರ್ಟ್ ಮಾಡುತ್ತೆ. ಹಾಗೆ ಅಷ್ಟೆಲ್ಲ ವಿಟಮಿನ್ ಇ ಕೂಡ ಇರುತ್ತೆ ಇದರಲ್ಲಿ. ಇದು ನೆತ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಈ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರೋ ಒಂದು ಕೂದಲನ್ನ ಪಡ್ಕೋಬೋದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ನಾನು ನೋಡಿ ಎಷ್ಟು ಉದ್ದವಾಗಿ ಮತ್ತು ದಪ್ಪವಾಗಿ ಇದು ಹೇರ್ಸು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ಅಗಸೆ ಬೀಜ ಹಚ್ಚೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ, ಶೈನಿ ಹೇರ್ ಆಗುತ್ತೆ. ಕಂಡೀಷನರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ಕೊತೀನಿ, ಅಷ್ಟು ಶೈನಿ ಹೇರ್ ಆಗುತ್ತೆ. ತುಂಬ ಸಾಫ್ಟಾಗಿ, ತುಂಬ ಲೆಂತಿಯಾಗಿ, ತುಂಬ ಚೆನ್ನಾಗೇ ಆಗುತ್ತೆ. ಸೊ ಅದನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಕೆಲವೊಬ್ರು ಕೇಳ್ತಾಯಿದ್ರು, ಏನಂದರೆ ಅಂಟ್ವಳ್ಕಾಯಿನ ನಾನು ವೀಡಿಯೋ ಹಾಕಿದ್ನಲ್ಲ, ಸೊ ಅಂಟ್ವಳ್ಕಾಯಿನ ಕೆಲವರು ಅಪ್ಲೈ ಮಾಡಬಾರ್ದು ಇದಿರುತ್ತೆ. ಸೊ ರೆಗ್ಯುಲರಾಗಿ ಅಪ್ಲೈ ಮಾಡೋದ್ರಿಂದ ಕೆಲವರು ಹೊಸಬ್ರು ಅದನ್ನು ಹೋಗೋದ್ರಿಂದ ಸ್ವಲ್ಪ ಟ್ರೈ ಮಾಡಿ ನೋಡಬೇಕು. ಒಂದೇ ಸರಿಗೆ ರೆಗ್ಯುಲರಾಗಿ ಅಪ್ಲೈ ಮಾಡೋದು ಯಾವುದೂ ಒಳ್ಳೆಯದಲ್ಲ. ಇದು ಅದು ಅಂತ ಹೇಳೋದಲ್ಲ, ಯಾವುದೂ ಒಳ್ಳೆಯದಲ್ಲ. ಸೊ ಎಲ್ಲ ಟೈಮ್ ನಾವು ಕೂಡ ಎಲ್ಲನೂ ಯೂಸ್ ಮಾಡಲ್ಲ. ಸೊ ಯಾವ್ದು ಹೆಲ್ದಿಯಾಗಿರುತ್ತೋ, ನಾನೇನು ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ನಿಮಗೆ ಅದು ಒಳ್ಳೆಯದು ಅಂತ ಅನಿಸಿದ್ರೆ ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮಗೆ ಒಳ್ಳೆ ರಿಸಲ್ಟ್ನ ಕೊಡ್ತಾಯಿದೆ. ಸೊ ಹಾಗಾಗಿ ನಾನು ಅವಾಗವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನಾನು ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನ ಬಿಸಿಗಿಡಬೇಕು. ಸೊ ಅದು ಬಿಸಿಗಿಡೋದು ಅಂತ ಅಂದರೆ, ಸ್ವಲ್ಪ ನೀರು ಬಾಯ್ಲ್ ಆಗೋವರೆಗೂ ಕೂಡ ನಾವು ಹಾಗೆ ಬಿಡಬೇಕು. ಸೊ ನೀರು ಬಾಯ್ಲ್ ಆಗುವಾಗ ನಾವು ಅಗಸೆ ಬೀಜನ ಅದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಇವಾಗ ನಿಧಾನವಾಗಿ ಸ್ಟಾರ್ಟ್ ಆಗಿದೆ ನೀರು ಬಾಯ್ಲ್ ಆಗಲಿಕ್ಕೆ. ಸೊ ಇವಾಗ ಅದಕ್ಕೆ ಅಗಸೆ ಬೀಜನ 2 ಸ್ಪೂನು ಆ್ಯಡ್ ಮಾಡಬೇಕು. ಟೀ ಸ್ಪೂನಷ್ಟು ಆ್ಯಡ್ ಮಾಡಿದರೆ ಇವಾಗ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ತಾನಾಗೆ ಜೆಲ್ ಥರ ರೆಡಿ ಆಗುತ್ತೆ. ನೋಡಿ, ಇವಾಗ ಆಲ್ರೆಡಿ ರೆಡಿಯಾಗಿದೆ, ಜೆಲ್ ಥರ ರೆಡಿಯಾಗಿದೆ. ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಯಾಕಂದರೆ ಬಿಸಿದನ್ನ ಸೋಸ್ಕೊಳ್ಳೋಕ್ಕಾಗಲ್ಲ ಅದನ್ನ. ಸೊ ಸ್ವಲ್ಪ ತಣ್ಣಗಾಗೋವರೆಗೂ ಆರೋಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆದರೆ ಇನ್ನೂ ತಿಕ್ಕಾಗಿ ಬರುತ್ತೆ, ಇದು ಇನ್ನೂ ತಿಕ್ಕಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆಮೇಲೆ ತೆಗಿಬೇಕು. ತೆಗ್ದಾದ್ಮೇಲೆ ಸ್ವಲ್ಪ ಆರೋಕ್ಕೆ ಬಿಡಬೇಕು. ಆರೋಕ್ಕೆ ಬಿಟ್ಟಾದ್ಮೇಲೆ ಅದನ್ನ ಸೋಸ್ಕೋಬೇಕು. ಸೊ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ನಾನು ಏನು ರೊಟೀನ್ ಯೂಸ್ ಮಾಡ್ತೀನೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಯಾವುದು ಕೂಡ ಫೇಕ್ ಇಲ್ಲ, ನಾನು ನಿಮ್ಮ ಎದುರಿಗೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸುಮ್ಮನೆ ಯಾವುದನ್ನು ಹೇಳ್ತಾ ಇಲ್ಲ, ಜೆನ್ಯೂನ್ ಏನಿದೆಯೋ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಒಂದು ಬಟ್ಟೆನ ಹಾಕ್ಬಿಟ್ಟು ಒಂದು ಬೌಲ್ಗೆ ಆಮೇಲೆ ಹಿಂಡ್ಕೋಬೇಕು. ಸೊ ಬಟ್ಟೆಲಾದರೆ ಚೆನ್ನಾಗಿ ಬರುತ್ತೆ. ಸೊ ಬಟ್ಟೆಲಿ ಹಾಕ್ಬಿಟ್ಟು ಹಿಂಡ್ಕೋಬೇಕು ಇದನ್ನ. ಸೊ ನೋಡಿ, ಇವಾಗ ಹಿಂಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಜಲ್ಲಿಯಾಗಿ ಕೆಳಗಡೆ ಇಳ್ಕೊಳ್ಳುತ್ತೆ. ನೋಡಿ, ಈ ಥರ ಎಷ್ಟು ನೀಟಾಗಿ ಜಲ್ಲಿಯಾಗಿ ಇಳಿಯುತ್ತೆ.
ಇದು ಫುಲ್ ಆದಮೇಲೆ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ನಾನೇ ವೀಡಿಯೋ ಮಾಡೋದ್ರಿಂದ ಅದನ್ನ ಸರಿಯಾಗಿ ಹಿಂಡೋಕ್ಕಾಗ್ತಿಲ್ಲ. ಸೊ ಇವಾಗ ಹಿಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇವಾಗ ಹಿಂಡಿ ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡೋಣ. ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ. ಸಾಕು, ಇಷ್ಟೇ ಕೊಕೊನಟ್, 1 ಸ್ಪೂನ್ ಆದರೆ ಸಾಕು ಕೊಕೊನಟ್ ಆಯಿಲು. ಇಷ್ಟು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ತಣ್ಣಗಾದಂಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ತೆಳು ಇದ್ದಾಗ ಬೇಕಿದ್ರೆ ಬಿಸಿ ಇದ್ದಾಗ ನಾವು ಸ್ಟ್ರೈನರಲ್ಲೇ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ತಣ್ಣಗಾದರೆ ಅದು ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ನಾವು ಕ್ಲಾತ್ನ ಯೂಸ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈಗ ನಾನು ಅಪ್ಲೈ ಮಾಡ್ತೀನಿ. ನೋಡಿ ಇವಾಗ ತೋರಿಸ್ತೀನಿ ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅಂತೇಳಿ. ಇದರಲ್ಲಿ ನಾನೇನು ಜೆನ್ಯೂನಾಗಿ ಅಪ್ಲೈ ಮಾಡ್ತೀನೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವುದು ಫೇಕ್ ಅಲ್ಲ. ನೋಡಿ ಇವಾಗ ನಾನು ನೋಡಿದ್ರಲ್ಲ ನಾವು ಹೇಗೆ ರೆಡಿ ಮಾಡೋದಂತ ತೋರಿಸಿದ್ನಲ್ವ. ಸೊ ಹಾಗೆ ರೆಡಿ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡೋದ್ರಿಂದ ತುಂಬ ಉದ್ದವಾಗಿರೋ ಕೂದಲು ಮತ್ತು ಶೈನಿ ಆಗಿರೋ ಹೇರ್ಸ್ನ ಪಡಿಬೋದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವಾಗೂ ರೆಗ್ಯುಲರಾಗಿ ವಾಯ್ಸ್ನ ಡೈರೆಕ್ಟಾಗಿ ಕೊಡ್ತಾ ಇರಲ್ಲ, ಬ್ಯಾಕ್ಗ್ರೌಂಡಿಂದ ಕೊಡ್ತಾ ಇದೆ. ಯಾಕೆಂದರೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅದು ಅವನ ವಾಯ್ಸ್ ಜಾಸ್ತಿ ಕೇಳ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ಗ್ರೌಂಡಿಂದ ವಾಯ್ಸ್ ಕೊಡ್ತಾ ಇದ್ದೆ. ಸೊ ಇವತ್ತು ಅವ್ನು ಮಲಗಿದ್ದಾನೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ. ನಾನು ಇನ್ನೂ ಕೂಂಬ್ ಯೂಸ್ ಮಾಡಿಲ್ಲ. ಇವಾಗ ನಿಮ್ಮ ಮುಂದೆ ನಮ್ಮ ಕೂಂಬನ್ನ ಯೂಸ್ ಮಾಡಿ ತೋರಿಸ್ತೀನಿ. ನನ್ನ ಹೇರು ಸ್ವಲ್ಪನೂ ಸಿಕ್ಕಾಗಿರಲ್ಲ. ಸಿಕ್ಕಾದರೂ ಕೂಡ ಸ್ವಲ್ಪನೂ ಹೇರ್ ಫಾಲ್ ಆಗಲ್ಲ. ಸೊ ಇವನ್ನ ಹೋಮ್ ರೆಮಿಡೀಸನ್ನ ಅವಾಗವಾಗ ನಾವು ಯೂಸ್ ಮಾಡ್ತಾ ಇರಬೇಕು. ಕೆಲವೊಬ್ಬರಿಗೆ ಅಫರ್ಟಬಲ್ ಇರಲ್ಲ, ಆಚೆ ಎಲ್ಲ ತೊಗೊಂಡು ಕೈ ಮಾಡಿ ಹಾಕೋಕ್ಕಾಗಲ್ಲ. ಸೊ ಮನೆಯಲ್ಲಿರೋವಂಥ ಐಟಮ್ನ ಯೂಸ್ ಮಾಡಿಕೊಂಡು ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ಸ್ನ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ತುಂಬ ಚೆನ್ನಾಗಿ ಮತ್ತು ಲೆಂತಿಯಾಗಿ ತುಂಬ ಶೈನಿಯಾಗಿರುತ್ತೆ ಹೇರ್ಸು. ನಾನು ಕೂಡ ಅದನ್ನ ಅಪ್ಲೈ ಮಾಡ್ತೀನಿ. ನಾನು ವಾರದಲ್ಲಿ ಒಂದು 2 ಟೈಮ್ಸು ಈ ಥರ ಹೋಮ್ ರೆಮಿಡೀಸ್ ಮಾಡ್ಕೋತಾ ಇರ್ತೀನಿ. ಅಂದರೆ ಸಂಡೇ ಟೈಮು, ಮಿಡ್ಲಲ್ಲಿ ಒಂದು ದಿನ, ಈ ಥರ ನಾನು ತೋರಿಸ್ತೀನಲ್ವಾ ಆ ಥರ ಡ್ಯಾಂಡ್ರಫ್ಗಾಗಿರ್ಬೋದು, ಈ ಥರ ಹೇರ್ ಫಾಲ್ಗಾಗಿರ್ಬೋದು, ಉದ್ದ ಬೆಳೆಯೋಕ್ಕೆ ಏನು ಮಾಡ್ಬೋದು ಆ ಥರದ್ದೆಲ್ಲ ಹೋಮ್ ರೆಮಿಡೀಸ್ ಏನೇನು ಇರುತ್ತೋ ಅದನ್ನೆಲ್ಲ ವೀಕ್ಲಿ ಒನ್ಸ್ ನಾನು ಮಾಡ್ತಾ ಇರ್ತೀನಿ. ಸೊ ಅದನ್ನು ನಾನು ನಿಮಗೆ ಈಗ ವೀಡಿಯೋ ಅಪ್ಲೈ ಮಾಡ್ತೀನಿ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮುಟ್ಟೋಕೆ ಎಷ್ಟು ನೈಸಾಗಿದೆ ಅಂತ ಅಂದರೆ ತುಂಬ ಸಾಫ್ಟಾಗಿದೆ. ಹಚ್ಚಿದ ತಕ್ಷಣ ಹೇರ್ಸ್ ತುಂಬ ಸಾಫ್ಟ್ ಅಂತ ಅನಿಸ್ತಾ ಇದೆ. ಇದನ್ನು ನೆತ್ತಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಮಸಾಜ್ ಮಾಡಿ ಒಳ್ಳೆ ಜಲ್ಲಿ ಆಗಿರುತ್ತೆ. ಒಳ್ಳೆ ಕಂಡೀಷನರ್ ಯೂಸ್ ಮಾಡೋ ಥರನೇ ಅಂತ ಅನಿಸುತ್ತೆ. ಈ ಥರ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ
ನೋಡಿದ್ದೀರಲ್ವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲ ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.